ಪ್ರಿಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಂದಿನ ವಿಡಿಯೋ ಸೆಷನ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀರಕ್ಷಾ. ಸ್ನೇಹಿತರೆ, ಫೆಬ್ರವರಿ 1, 2021ರಂದು ಕೇಂದ್ರ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ರವರು ತಮ್ಮ ಅವಧಿಯ 3ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅಂದರೆ 2021-22ನೇ ಸಾಲಿನ ಬಜೆಟ್ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದಂತಹ 3ನೇ ಬಜೆಟ್ ಆಗಿದೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಬಜೆಟ್ಗೆ ಸಂಬಂಧಿಸಿದಂತಹ ಪ್ರಮುಖ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಹೆಚ್ಚು ಲೈಕ್ ಮತ್ತು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಮೊದಲನೆಯ ಪ್ರಶ್ನೆ, 2021-22ರ ಬಜೆಟ್ ಅಂದಾಜು ಪ್ರಕಾರ ಭಾರತದ ವಿತ್ತೀಯ ಕೊರತೆಯು ಜಿಡಿಪಿಯ ಎಷ್ಟು ಪ್ರತಿಶತ ಇರಲಿದೆ? ಆಪ್ಷನ್ಸ್: ಎ 7%, ಬಿ 6.80%, ಸಿ 9.50%, ಡಿ 4.30%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6.80%. ಅಂದರೆ ನಮ್ಮ ವಿವಿಧ ಯೋಜನೆಗಳ ಅಭಿವೃದ್ಧಿಗಾಗಿ ಭಾರತದ ಜಿಡಿಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ 6.80% ಅಷ್ಟು ಸಾಲವನ್ನು ಮಾಡಬೇಕಾಗುತ್ತದೆ. ಇದನ್ನು ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಎಂದು ಸಹ ಕರೆಯಲಾಗುತ್ತದೆ. ಸರಳವಾಗಿ ಹೇಳಬೇಕಾದರೆ ಯಾವುದೋ ಒಂದು ಕೆಲಸವನ್ನ ಮುಗಿಸಲು 100 ರೂಪಾಯಿ ಬೇಕು, ಆದರೆ ನಮ್ಮಲ್ಲಿ 95 ರೂಪಾಯಿ ಇದ್ದರೆ ಇನ್ನು 5 ರೂಪಾಯಿಯನ್ನ ಫಿಸ್ಕಲ್ ಡೆಫಿಸಿಟ್ ಎಂದು ಪರಿಗಣಿಸಲಾಗುತ್ತದೆ. ಫಿಸ್ಕಲ್ ಡೆಫಿಸಿಟ್ ಇಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್. ಅಂದರೆ ವಿತ್ತೀಯ ಕೊರತೆ ಎಂದರೆ ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯ. ಫಿಸ್ಕಲ್ ಡೆಫಿಸಿಟ್ ಇಲ್ಲಿ ಖರ್ಚು ಅಧಿಕವಾಗಿರುವಂಥದ್ದು ಆದಾಯಕ್ಕಿಂತ. ಇನ್ನು 2020-21ನೇ ಸಾಲಿನಲ್ಲಿ ವಿತ್ತೀಯ ಕೊರತೆಯನ್ನ ಗಮನಿಸಿದಾಗ 9.50 ಇತ್ತು. ಇದು 2021-22ನೇ ಸಾಲಿಗೆ 6.80% ಆಗಿರುವಂಥದ್ದು. ಎರಡನೆಯ ಪ್ರಶ್ನೆ, ಕೇಂದ್ರ ಸರ್ಕಾರದ ಆದಾಯದಲ್ಲಿ ಅತಿ ಹೆಚ್ಚು ಪಾಲು ಯಾವುದರಿಂದ ಬರುತ್ತದೆ? ಆಪ್ಷನ್ಸ್: ಫಸ್ಟ್ ಒನ್ ಬಾರೋವಿಂಗ್ಸ್ ಅಂಡ್ ಅದರ್ ಲಯಬಿಲಿಟಿ, ಸೆಕೆಂಡ್ ಒನ್ GST, ಥರ್ಡ್ ಒನ್ ಇನ್ಕಮ್ ಟ್ಯಾಕ್ಸ್, ಫೋರ್ತ್ ಒನ್ ಕಾರ್ಪೊರೇಟ್ ಟ್ಯಾಕ್ಸ್. ಇದಕ್ಕೆ ಸರಿಯಾದ ಉತ್ತರ ಬಾರೋವಿಂಗ್ಸ್ ಅಂಡ್ ಅದರ್ ಲಯಬಿಲಿಟಿ. ಕೇಂದ್ರ ಸರ್ಕಾರದ ಆದಾಯದ ಮೂಲಗಳನ್ನು ಈ ಪೈಚಾರ್ಟ್ ಮೂಲಕ ಗಮನಿಸಿದಾಗ ಒಂದು ಪೈಚಾರ್ಟ್ ಅನ್ನ 1 ರೂಪಾಯಿ ಎಂದು ಪರಿಗಣಿಸಿದಾಗ ಇದರಲ್ಲಿ ಅತಿ ಹೆಚ್ಚು ಪಾಲನ್ನ ಅಂದರೆ 36 ಪೈಸೆಯಷ್ಟು ಪಾಲನ್ನ ಬಾರೋವಿಂಗ್ಸ್ ಅಂಡ್ ಅದರ್ ಲಯಬಿಲಿಟಿ ಹೊಂದಿರುವಂತದ್ದು. ಇದರ ನಂತರ GST 15 ಪೈಸೆಯಷ್ಟು ಪಾಲನ್ನ ಹೊಂದಿದ್ದರೆ GSTಯ ನಂತರ ಇನ್ಕಮ್ ಟ್ಯಾಕ್ಸ್ 3ನೇ ಅತಿ ದೊಡ್ಡ ಆದಾಯದ ಮೂಲವಾಗಿದೆ. ಇದು 14 ಪೈಸೆಯಷ್ಟು ಪಾಲನ್ನ ಹೊಂದಿದೆ. ಇನ್ನು ಇನ್ಕಮ್ ಟ್ಯಾಕ್ಸ್ ನ ನಂತರ 4ನೇ ಸ್ಥಾನದಲ್ಲಿ ಬರುವಂಥದ್ದು ಕಾರ್ಪೊರೇಷನ್ ಟ್ಯಾಕ್ಸ್ ಆಗಿದೆ. ಮೂರನೆಯ ಪ್ರಶ್ನೆ, ಕೇಂದ್ರ ಸರ್ಕಾರವು ತನ್ನ ಒಟ್ಟು ಆದಾಯದಲ್ಲಿ ಅತಿ ಹೆಚ್ಚು ಮೊತ್ತವನ್ನು ಯಾವುದಕ್ಕೆ ವಿನಿಯೋಗಿಸುತ್ತದೆ? ಆಪ್ಷನ್ಸ್: ಫಸ್ಟ್ ಒನ್ ಪೆನ್ಷನ್, ಆಪ್ಷನ್ ಬಿ ಸ್ಟೇಟ್ ಶೇರ್ ಆಫ್ ಟ್ಯಾಕ್ಸ್, ಆಪ್ಷನ್ ಸಿ ಡಿಫೆನ್ಸ್, ಆಪ್ಷನ್ ಡಿ ಇಂಟ್ರೆಸ್ಟ್ ಪೇಮೆಂಟ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಟ್ರೆಸ್ಟ್ ಪೇಮೆಂಟ್ಸ್ ಎಂದಾಗುತ್ತದೆ. ಕೇಂದ್ರ ಸರ್ಕಾರದ ವೆಚ್ಚಗಳ ಮೂಲವನ್ನ ಪೈಚಾರ್ಟ್ ಮೂಲಕ ಗಮನಿಸಿದಾಗ ಇಲ್ಲಿ ಕೂಡ ಒಂದು ಪೈಚಾರ್ಟ್ ಅನ್ನ 1 ರೂಪಾಯಿ ಎಂದು ಪರಿಗಣಿಸಿದಾಗ ಅತಿ ಹೆಚ್ಚು ವೆಚ್ಚವನ್ನ ಮಾಡುವಂಥದ್ದು ಇಂಟ್ರೆಸ್ಟ್ ಪೇಮೆಂಟ್ಸ್ಗೆ ಅಂದ್ರೆ 20 ಪೈಸೆಯಷ್ಟು ವೆಚ್ಚವನ್ನ ಮಾಡಲಾಗುತ್ತದೆ. ಅತಿ ಆದಾಯವು ಕೂಡ ಬಾರೋವಿಂಗ್ಸ್ ಇಂದ ಬರುವುದರಿಂದ ಅದಕ್ಕೆ ನಾವು ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ವೆಚ್ಚದ ಪಾಲು ಕೂಡ ಇಂಟ್ರೆಸ್ಟ್ ಪೇಮೆಂಟ್ಸ್ ಆಗಿರುವಂಥದ್ದು. ಇದರ ನಂತರ ಎರಡನೆಯ ಸ್ಥಾನದಲ್ಲಿ ಸ್ಟೇಟ್ ಶೇರ್ಸ್ ಆಫ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಬರುವಂಥದ್ದು. ಇದು 16 ಪೈಸೆಯಷ್ಟು ಬರುತ್ತದೆ. ಫಿನಾನ್ಷಿಯಲ್ ಕಮಿಷನ್ ಅಥವಾ ಹಣಕಾಸು ಆಯೋಗದ ವರದಿಯಂತೆ ವಿವಿಧ ರಾಜ್ಯಗಳಿಗೆ ನೀಡಬೇಕಾದಂತಹ ತೆರಿಗೆಯ ಪಾಲು 2ನೇ ಅತಿ ಹೆಚ್ಚು ಆದಾಯದ ಮೂಲವಾಗಿದೆ. ಇನ್ನು ಡಿಫೆನ್ಸ್ 8% ಅಷ್ಟು ಬರುವಂತಹದ್ದು. 4ನೇ ಪ್ರಶ್ನೆ, ಈ ಬಜೆಟ್ನಲ್ಲಿ ರೈತರಿಗೆ ಎಷ್ಟು ಕೃಷಿ ಸಾಲ ನೀಡುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ? ಆಪ್ಷನ್ಸ್: ಎ 10 ಲಕ್ಷ ಕೋಟಿ, ಆಪ್ಷನ್ ಬಿ 16.5 ಲಕ್ಷ ಕೋಟಿ, ಆಪ್ಷನ್ ಸಿ 14.5 ಲಕ್ಷ ಕೋಟಿ,
ಆಪ್ಷನ್ ಡಿ 12 ಲಕ್ಷ ಕೋಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 16.5 ಲಕ್ಷ ಕೋಟಿ. ಪ್ರಶ್ನೆ, ವಿಮೆಯಲ್ಲಿ FDI ಮಿತಿಯನ್ನು 49% ಇಂದ ಎಷ್ಟಕ್ಕೆ ಹೆಚ್ಚಿಸಲು ಹಣಕಾಸು ಸಚಿವರು ತಮ್ಮ ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ? ಆಪ್ಷನ್ಸ್ ಎ 51%, ಬಿ 65%, ಆಪ್ಷನ್ ಸಿ 74%, ಆಪ್ಷನ್ ಡಿ 70%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 74%. ಅಂದರೆ ವಿಮೆಯಲ್ಲಿ 100% ಶೇರ್ಸ್ನಲ್ಲಿ ಈ ಹಿಂದೆ 49% ಅಷ್ಟು FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಪಂಚದ ವಿವಿಧ ದೇಶಗಳ ಸಂಸ್ಥೆಗಳು ಇನ್ವೆಸ್ಟ್ ಮಾಡಬಹುದಾಗಿತ್ತು. ಉಳಿದ 51% ಅಷ್ಟು ಹಣಕಾಸನ್ನ ಭಾರತದ ಸಂಸ್ಥೆಗಳು ಅಥವಾ ಭಾರತೀಯರೇ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಆದರೆ ಪ್ರಸ್ತುತ ಬಜೆಟ್ನಲ್ಲಿ ಹಣಕಾಸು ಸಚಿವರು FDI ಮಿತಿಯನ್ನ ವಿಮೆಯಲ್ಲಿ 74% ಅಷ್ಟು ಹೆಚ್ಚಿಸಲು ಪ್ರಸ್ತಾಪಿಸಿದ್ದಾರೆ. 6ನೆಯ ಪ್ರಶ್ನೆ, ಇತ್ತೀಚೆಗೆ ಸ್ಥಾಪಿತವಾದ ಕೇಂದ್ರಾಡಳಿತ ಪ್ರದೇಶ ಲಡಾಖ್ನಲ್ಲಿ ಈ ಕೆಳಗಿನ ಯಾವ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸೆಂಟ್ರಲ್ ಯೂನಿವರ್ಸಿಟಿ. ಲಡಾಖ್ನ ಲೇಹ್ ಎಂಬಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿಯನ್ನ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಪ್ರಶ್ನೆ, 2021-22ರ ಬಜೆಟ್ನಲ್ಲಿ ಕೋವಿಡ್-19 ಲಸಿಕೆಗೆ ಎಷ್ಟು ಹಣ ಹಂಚಿಕೆ ಮಾಡಲಾಗಿದೆ? ಆಪ್ಷನ್ಸ್ ಎ 35,000 ಕೋಟಿ, ಆಪ್ಷನ್ ಬಿ 20,000 ಕೋಟಿ, ಆಪ್ಷನ್ ಸಿ 25,000 ಕೋಟಿ, ಆಪ್ಷನ್ ಡಿ 30,000 ಕೋಟಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 35,000 ಕೋಟಿ. 8ನೆಯ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ಜನರಿಗೆ ಆಸ್ತಿ ಹಕ್ಕು ಕಾರ್ಡು ವಿತರಿಸಲು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿತ್ವ ಯೋಜನೆ. ಸ್ವಾಮಿತ್ವ ಯೋಜನೆ ಎಂದರೆ ರೈತರಿಗೆ ಅವರ ಜಮೀನಿನ ಹಕ್ಕುಪತ್ರ ನೀಡುವ ಮೂಲಕ ವಿವಿಧ ರೀತಿಯಲ್ಲಿ ನೆರವಾಗಲು 2020ರ ಏಪ್ರಿಲ್ 24ರಂದು ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಮೊದಲ ಹಂತದಲ್ಲಿ 1241 ಹಳ್ಳಿಗಳ 1.80 ಲಕ್ಷ ರೈತರಿಗೆ ಭೂಮಿಯ ಹಕ್ಕುಪತ್ರವನ್ನ ವಿತರಣೆ ಮಾಡಲಾಗಿದೆ. ಇದೀಗ ಇಡೀ ದೇಶಕ್ಕೆ ಈ ಯೋಜನೆಯನ್ನ ವಿಸ್ತರಿಸುವುದಾಗಿ ಸರ್ಕಾರವು ಹೇಳಿರುವಂತದ್ದು. 9ನೆಯ ಪ್ರಶ್ನೆ, ಗಗನಯಾನ ಇಸ್ರೋದ ಯೋಜನೆಯಾಗಿದ್ದು ಇದರಲ್ಲಿ ಭಾಗಿಯಾಗುವಂತಹ ಭಾರತದ ಗಗನಯಾತ್ರಿಗಳಿಗೆ ಯಾವ ದೇಶ ತರಬೇತು ನೀಡುತ್ತಿದೆ? ಆಪ್ಷನ್ಸ್ ಎ USA, ಬಿ ರಷ್ಯಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. As part of the Gaganayana mission activities, 4 Indian astronauts are being trained on generic space flight aspects in Russia. ಅಂದರೆ ಭಾರತದ ಗಗನಯಾತ್ರಿಗಳಿಗೆ ರಷ್ಯಾದ ಜನರಿಕ್ ಸ್ಪೇಸ್ ಫ್ಲೈಟ್ ಆಸ್ಪೆಕ್ಟ್ಸ್ ಎಂಬಲ್ಲಿ ತರಬೇತನ್ನ ನೀಡಲಾಗುತ್ತಿದೆ. ಇನ್ನು ದ ಫಸ್ಟ್ ಅನ್ಮ್ಯಾನ್ಡ್ ಲಾಂಚ್ ಇದನ್ನ ಡಿಸೆಂಬರ್ 2021ರಂದು ಕೈಗೊಳ್ಳುವ ಯೋಜನೆಯನ್ನ ಮಾಡಲಾಗಿದೆ. 10ನೆಯ ಪ್ರಶ್ನೆ, ಪ್ರಧಾನಮಂತ್ರಿ ಕೃಷಿ ಸಂಚಯ್ ಯೋಜನೆಯಡಿ ಸೂಕ್ಷ್ಮ ನೀರಾವರಿ ನಿಧಿ ಅಂದರೆ ಮೈಕ್ರೋ ಇರಿಗೇಷನ್ ಫಂಡ್ ಅನ್ನು ಯಾವ ಬ್ಯಾಂಕ್ನಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ಸ್ ಎ SBI, ಬಿ RBI, ಆಪ್ಷನ್ ಸಿ ನಬಾರ್ಡ್, ಆಪ್ಷನ್ ಡಿ ಕೆನರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಬಾರ್ಡ್. ಮೈಕ್ರೋ ಇರಿಗೇಷನ್ ಫಂಡ್ ಅಥವಾ ಸೂಕ್ಷ್ಮ ನೀರಾವರಿ ನಿಧಿಯಲ್ಲಿ ಎಷ್ಟು ಹಣಕಾಸಿನ ನಿಧಿ ಅಥವಾ ಫಂಡ್ ಅನ್ನ ಸ್ಥಾಪಿಸಲಾಗಿದೆ ಎಂದು ಸಹ ಪ್ರಶ್ನೆಯನ್ನ ಕೇಳಬಹುದು. ಹಾಗಾಗಿ ಈ ಹಿಂದೆ 5,000 ಕೋಟಿ ರೂಪಾಯಿಯ ಫಂಡ್ ಅನ್ನ ನಿರ್ಮಿಸಲಾಗಿತ್ತು ಅಥವಾ ಸ್ಥಾಪಿಸಲಾಗಿತ್ತು. ಇದೀಗ ಪ್ರಸ್ತುತ ಬಜೆಟ್ನಲ್ಲಿ ಇದಕ್ಕೆ ಪುನಃ 5,000 ಕೋಟಿ ರೂಪಾಯಿಯನ್ನ ಸೇರಿಸಿ ಒಟ್ಟು 10,000 ಕೋಟಿ ರೂಪಾಯಿಯ ಫಂಡ್ ಅನ್ನ ಸ್ಥಾಪಿಸಲಾಗಿದೆ. 11ನೆಯ ಪ್ರಶ್ನೆ, ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಒಟ್ಟು ಎಷ್ಟು ಲಕ್ಷ ಕೋಟಿ ಹಣಕಾಸು ನೆರವು ನೀಡಿದೆ? ಆಪ್ಷನ್ ಎ 27.5 ಲಕ್ಷ ಕೋಟಿ, ಆಪ್ಷನ್ ಬಿ 27.1 ಲಕ್ಷ ಕೋಟಿ,
ಆಪ್ಷನ್ ಸಿ 26.9 ಲಕ್ಷ ಕೋಟಿ, ಆಪ್ಷನ್ ಡಿ 25.5 ಲಕ್ಷ ಕೋಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 27.1 ಲಕ್ಷ ಕೋಟಿ. 12ನೆಯ ಪ್ರಶ್ನೆ, ಸ್ವಾತಂತ್ರ್ಯ ಭಾರತದಲ್ಲಿ ಮೊಟ್ಟ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆರ್.ಕೆ. ಷಣ್ಮುಖಂ ಶೆಟ್ಟಿ. ಇವರು 1947 ನವೆಂಬರ್ 26ರಂದು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದರು. 13ನೆಯ ಪ್ರಶ್ನೆ, ಸ್ವಾತಂತ್ರ್ಯ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಅವರು ಒಟ್ಟು 10 ಬಾರಿ ಯೂನಿಯನ್ ಬಜೆಟ್ ಅಥವಾ ಒಕ್ಕೂಟ ಬಜೆಟ್ ಅನ್ನು ಮಂಡಿಸಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರಾಗಿದ್ದಾರೆ. 14ನೆಯ ಪ್ರಶ್ನೆ, ಒಕ್ಕೂಟ ಬಜೆಟ್ ಕುರಿತು ಭಾರತ ಸಂವಿಧಾನದಲ್ಲಿರುವಂತಹ ಉಲ್ಲೇಖವು? ಆಪ್ಷನ್ ಎ ಆಯವ್ಯಯ ಪತ್ರ, ಆಪ್ಷನ್ ಬಿ ವಾರ್ಷಿಕ ಹಣಕಾಸು ಪತ್ರ, ಆಪ್ಷನ್ ಸಿ ವಾರ್ಷಿಕ ಹಣಕಾಸು ಹೇಳಿಕೆ, ಆಪ್ಷನ್ ಡಿ ಸಂವಿಧಾನದಲ್ಲಿ ಉಲ್ಲೇಖವಾಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾರ್ಷಿಕ ಹಣಕಾಸು ಹೇಳಿಕೆ. ಸಂವಿಧಾನದ ಭಾಗ 5ರಲ್ಲಿ ದ ಯೂನಿಯನ್ ಬರುವಂಥದ್ದು. ಅದರಲ್ಲಿ ರಾಷ್ಟ್ರಪತಿ ಮತ್ತು ಸಂಸತ್ತುಗಳ ಬಗ್ಗೆ ಹೇಳಲಾಗಿದೆ. ಚಾಪ್ಟರ್ 2ನಲ್ಲಿ ಅಂದರೆ ಭಾಗ 5ರಲ್ಲಿ ಬರುವಂತಹ ಚಾಪ್ಟರ್ 2ನಲ್ಲಿ ಸಂಸತ್ತಿನ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನೀಡಲಾಗಿದೆ. ಇದರಲ್ಲಿ 112ನೇ ವಿಧಿಯಲ್ಲಿ ವಾರ್ಷಿಕ ಹಣಕಾಸು ಹೇಳಿಕೆ ಅಥವಾ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ವಿವರಿಸಲಾಗಿದೆ. ಪ್ರಶ್ನೆ, ಒಕ್ಕೂಟ ಬಜೆಟ್ ಮಾಡುವುದು ಇದರ ಕುರಿತಾಗಿರುತ್ತದೆ. ಆಪ್ಷನ್ ಎ ಭಾರತದ ಸಂಚಿತ ನಿಧಿ ಅಂದರೆ ಕನ್ಸಾಲಿಡೇಟೆಡ್ ಫಂಡ್, ಆಪ್ಷನ್ ಬಿ ಭಾರತದ ಆವರ್ತ ನಿಧಿ ಅಂದರೆ ಕಂಟಿಜೆನ್ಸಿ ಫಂಡ್, ಆಪ್ಷನ್ ಸಿ ಭಾರತದ ಚಾಲ್ತಿ ಖಾತೆ ಅಂದರೆ ಇಂಡಿಯನ್ ಕರೆಂಟ್ ಅಕೌಂಟ್, ಆಪ್ಷನ್ ಡಿ ಹಣಕಾಸು ಆಯೋಗದ ವರದಿ ಅಂದರೆ ಫಿನಾನ್ಷಿಯಲ್ ಕಮಿಷನ್ ರಿಪೋರ್ಟ್. ಇದಕ್ಕೆ ಸರಿಯಾದ ಉತ್ತರ ಭಾರತದ ಸಂಚಿತ ನಿಧಿ ಅಥವಾ ಕನ್ಸಾಲಿಡೇಟೆಡ್ ಫಂಡ್ ಆಗಿರುವಂಥದ್ದು. ಇದು 266ನೇ ವಿಧಿಯಲ್ಲಿ ಬರುತ್ತದೆ. ಪ್ರಶ್ನೆ, ಕೇಂದ್ರ ಬಜೆಟ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಚಿಸಿದವರು ಯಾರು? ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಂದರೆ NIC, ಆಪ್ಷನ್ ಬಿ ಇನ್ಫೋಸಿಸ್, ಆಪ್ಷನ್ ಸಿ ಟಾಟಾ ಕನ್ಸಲ್ಟೆನ್ಸಿ ಸೇವೆಗಳು, ಆಪ್ಷನ್ ಡಿ ಟೆಕ್ ಮಹೇಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಮಾಹಿತಿ ಕೇಂದ್ರ. ಈ ಆಪ್ನಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲಿ ಬಜೆಟ್ ಅನ್ನ ಓದುವಂತಹ ಸೌಲಭ್ಯವನ್ನು ಒದಗಿಸಲಾಗಿದೆ. ಪ್ರಶ್ನೆ, ಯಾವ ವಾರ್ಷಿಕ ಬಜೆಟ್ನಲ್ಲಿ ಡಿಜಿಟಲ್ ಜನಗಣತಿಯನ್ನ ಘೋಷಿಸಲಾಯಿತು? ಆಪ್ಷನ್ಸ್ ಎ 2019-20, ಆಪ್ಷನ್ ಬಿ 2021-22, ಆಪ್ಷನ್ ಸಿ 2020-21, ಆಪ್ಷನ್ ಡಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2021-22. ಪ್ರಸ್ತುತ ಸಾಲಿನಲ್ಲಿ ಜನಗಣತಿಯನ್ನ ಕಾಗದದ ಬದಲಿಗೆ ಡಿಜಿಟಲ್ ಮೂಲಕ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ. ಅಂದರೆ ಕಾಗದದಿಂದ ತಂತ್ರಜ್ಞಾನಕ್ಕೆ ಗಣತಿ ಕಾರ್ಯವು ಸ್ಥಿತ್ಯಂತರಗೊಂಡಿರುವಂತಹದ್ದು. 18ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಜೆಟ್ ಮಂಡಿಸಿದವರು ಯಾರು? ಆಪ್ಷನ್ಸ್ ಎ ಆಡಮ್ ಸ್ಮಿತ್, ಬಿ ಜೇಮ್ಸ್ ವಿಲ್ಸನ್, ಆಪ್ಷನ್ ಸಿ PC ಮಹಲನೋಬಿಸ್, ಆಪ್ಷನ್ ಡಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೇಮ್ಸ್ ವಿಲ್ಸನ್. ಭಾರತದಲ್ಲಿ ಮೊದಲ ಬಾರಿಗೆ ಏಪ್ರಿಲ್ 7, 1860ರಲ್ಲಿ ಬಜೆಟ್ ಅನ್ನು ಮಂಡಿಸಲಾಯಿತು. ಆಗ ಬ್ರಿಟಿಷ್ ಸರ್ಕಾರದ ಹಣಕಾಸು ಸಚಿವರಾದಂತಹ ಜೇಮ್ಸ್ ವಿಲ್ಸನ್ ರವರು ಮೊದಲ ಬಾರಿಗೆ ಬಜೆಟ್ ಅನ್ನು ಮಂಡಿಸಿದ್ದಾರೆ. 20ನೇ ಪ್ರಶ್ನೆ, ರೈಲ್ವೆ ಬಜೆಟ್ ಅನ್ನು ಒಕ್ಕೂಟ ಬಜೆಟ್ನಲ್ಲಿ ಅಥವಾ ಕೇಂದ್ರ ಬಜೆಟ್ನಲ್ಲಿ ಯಾವಾಗ ಸೇರಿಸಲಾಯಿತು? ಆಪ್ಷನ್ಸ್ ಎ 2018, ಆಪ್ಷನ್ ಬಿ 2016, ಆಪ್ಷನ್ ಡಿ 2019, ಆಪ್ಷನ್ ಡಿ 2021. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2016. ಅಂದರೆ 2016ರವರೆಗೆ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡಿಸಲಾಗುತ್ತಿತ್ತು. 2016ರ ನಂತರ ರೈಲ್ವೆ ಬಜೆಟ್ ಅನ್ನು ಮೈನ್ ಬಜೆಟ್ ಜೊತೆ ವಿಲೀನಗೊಳಿಸಲಾಯಿತು. ವಿಡಿಯೋದ ಕೊನೆಯ ಪ್ರಶ್ನೆ,
ಪೇಪರ್ಲೆಸ್ ಯೂನಿಯನ್ ಬಜೆಟ್ಗಾಗಿ ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ? ಆಪ್ಷನ್ ಎ ಯೋನೋ ಮೊಬೈಲ್ ಅಪ್ಲಿಕೇಶನ್, ಆಪ್ಷನ್ ಬಿ ಬಜೆಟ್ ಅಪ್ಲಿಕೇಶನ್, ಆಪ್ಷನ್ ಸಿ ಕೇಂದ್ರ ಬಜೆಟ್ ಮೊಬೈಲ್ ಅಪ್ಲಿಕೇಶನ್, ಆಪ್ಷನ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರ ಬಜೆಟ್ ಮೊಬೈಲ್ ಅಪ್ಲಿಕೇಶನ್. ಭಾರತದ ಬಜೆಟ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕಾಗದ ರಹಿತ ಅಂದ್ರೆ ಮುದ್ರಣ ಇಲ್ಲದ ಪೇಪರ್ಲೆಸ್ ಬಜೆಟ್ ಅನ್ನ ಮಂಡಿಸಲಾಗುತ್ತಿರುವಂತದ್ದು. ಇದಕ್ಕಾಗಿ ಯೂನಿಯನ್ ಬಜೆಟ್ ಮೊಬೈಲ್ ಆಪ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಈ ಆಪ್ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಸಹ ಬಜೆಟ್ ಅನ್ನ ಓದುವಂತಹ ಅವಕಾಶವನ್ನ ನೀಡಲಾಗಿದೆ. ಪ್ರಿಯ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನ ಹೆಚ್ಚು ಲೈಕ್ ಮತ್ತು ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಡಿಸ್ಕ್ರಿಪ್ಷನ್ ನಲ್ಲಿ ಫೇಸ್ಬುಕ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ ನ ಲಿಂಕ್ ಅನ್ನು ಹಾಕಲಾಗಿದೆ, ಅಲ್ಲೂ ಕೂಡ ಜಾಯಿನ್ ಆಗಬಹುದು. ವಂದನೆಗಳು.